ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು 7th March 9:56 ಆಗ್ತಾಯಿದ್ದು. ಇವಾಗ ಜಸ್ಟ್ ಎದ್ದು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಇವಾಗ ಜಸ್ಟ್ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಬ್ಲಾಗು. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಅಪ್ಪ ಅಮ್ಮ ಎಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಇನ್ನೊಂದು ಹಾಫ್ ಆನ್ ಅವರ್ ಬರ್ತಾರೆ ಅನ್ಕೊತೀನಿ. ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ಇವಾಗ ಟೈಮ್ ಆಯಿತು. ಬ್ರೇಕ್ಫಾಸ್ಟ್ ಬಂದು ರೊಟ್ಟಿ, ಓದೋದು ಒಂದು 50% ಮುಗೀತು. ಅದಕ್ಕೆ ಹೊರಗಡೆ ಹೋಗ್ತಾಯಿದ್ದೀನಿ. ಇವಾಗ ಮಟನ್ ತೊಗೊಂಬರ್ಬೇಕಾಗಿತ್ತು. ತೊಗೊಂಬಂದು ಸಿಗ್ತೀನಿ. ಬನ್ನಿ ಹೋಗಿ ತೊಗೊಂಬರೋಣ. ಇದು ನನ್ನ ಗಾಡಿ, ಇದು ನಮ್ಮ ಅಪ್ಪಂದು. ಇಲ್ಲಿ ಲೋಕಲಲ್ಲಿ ಓಡಾಡೋಕ್ಕೆಲ್ಲ ಗಾಡಿ ಹತ್ತಕ್ಕೆ ಕಷ್ಟ. ಅದಕ್ಕೆ ನಮ್ಮ ಅಪ್ಪ ಕಡೆನೇ ಎತ್ಕೊಂಡು ಓಡಾಡ್ತೀನಿ. ಇವಾಗ ಮಟನ್ ಅಂಗಡಿಗೆ ರೀಚ್ ಆಗಿದ್ದೀವಿ. ಇವಾಗ ಮಟನ್ ತಗೊಂಡು ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಬನ್ನಿ ಮನೆಗೆ ಹೋಗಿ ಸಿಗ್ತೀನಿ. ಇವಾಗ ಮನೆಗೆ ವಾಪಸ್ ರೀಚ್ ಆಗಿದ್ದೀನಿ ಮಟನ್ ತಗೊಂಡು. ಬನ್ನಿ ಮನೆ ಹೊರಗಡೆ ಹೋಗೋಣ. ಎಲ್ಲಿಕ್ಬೇಕು ಮಟನ್? ಫ್ರಿಜ್ಜಲ್ಲಿ ಇಕ್ಬೇಕಾ? ಎಷ್ಟೊತ್ತು ಓದ್ಕೊಂಡು ಕುತ್ಕೊಂಡು ಇವಾಗ ಮಟನ್ ತೊಗೊಂಬಂದೆ. ನಾ ಓದ್ಬೇಕು ಜಾಸ್ತಿ ಇದೆ ಅಂದರೆ ಓದಿದ್ದೀನಿ. ಇವಾಗ ತಿರ್ಗಾ ಇನ್ನೊಂದು ಅವರು ಆ ಥರ ರೆಸ್ಟ್ ತಗೊಂಡು ತಿರ್ಗಾ ಒಂದ್ಸತಿ ಫುಲ್ಲು ಪ್ರಾಕ್ಟೀಸ್ ಮಾಡಬೇಕು. ನಾಳೆ ಒಂದೇ ದಿವಸ ಗ್ಯಾಪ್ ಕೊಟ್ಟಿರೋದು. ಇವತ್ತು ಫುಲ್ ಒಂದ್ಸತಿ ಪ್ರಾಕ್ಟೀಸ್ ಮಾಡಬೇಕು. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊತೀನಿ. ರೆಸ್ಟ್ ತೊಗೊಂಡು ಆಮೇಲೆ ಸಿಗ್ತೀನಿ. ಇವಾಗ ಓದೋದು ಮುಗ್ದಿಲ್ಲ, ಇನ್ನೊಂದು ಸ್ವಲ್ಪ ಇದೆ. ಇವಾಗ ರೆಸ್ಟ್ ತೊಗೊಂಡಿದ್ದೀನಿ. ಓದಿ ಮೈಂಡ್ ಫುಲ್ಲು ಟೈರ್ಡ್ ಆಗಿಬಿಡುತ್ತೆ. ಈಚೆ ಫುಲ್ ಕಸಿನ್ಸ್ ಬಂದಿದ್ದಾರೆ. ಇವತ್ತು ಶಹಾಬಾನ್ ಅಂತ ಹಬ್ಬ ಇದೆ ನಮಗೆ. ನಾವು ಆ ಹಬ್ಬದಲ್ಲಿ ಏನು ಮಾಡ್ತೀರಂದರೆ, ಲೈಕ್ ನಮ್ಮ ಅಜ್ಜಿ ತಾತ ಅವ್ರ ಕಸಿನ್ಸ್ ಎಲ್ಲ ತೀರೋಗಿರ್ತಾರಲ್ವ, ಅವ್ರ ಹೆಸರಲ್ಲಿ ಇವತ್ತು ಪೂಜೆ ಅದು ಹೆಂಗಳದ್ದು ಗೊತ್ತಾಗ್ತಾಯಿಲ್ಲ. ಬಿಡಿ, ಆ ಹಬ್ಬಕ್ಕೆ ಕರೆಕ್ಟಾಗಿ ಎಕ್ಸಾಮ್ ಸೆಂಟ್ರಲ್ಲೇ ಬಿದ್ದಿದ್ದೆ ಹಬ್ಬ. ಫುಲ್ ಕಸಿನ್ಸು. ಇನ್ನು ನನ್ನ ತಂಗಿಯರೆಲ್ಲ ಬಂದಿಲ್ಲ. ಇವಾಗ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಬ್ರೇಕ್ ತೊಗೊಂಡು ಹಬ್ಬ ಸೆಲೆಬ್ರೇಟ್ ಮಾಡಿ ತಿರ್ಗಾ ನೈಟ್ ಒಂದು 7-8 ಓದೋಕೆ ಕೂತ್ಕೊತೀನಿ. ಅವಾಗ ಸಿಗ್ತೀನಿ. ಇವಾಗ ಜಸ್ಟ್ ಸ್ನಾನ ಮಾಡ್ಕೊಬಂದು ತಲೆ ಒಣಗಿಸ್ತಾ ಇದ್ದೀನಿ. ಇವಾಗ ಪೂಜೆ ಇದೆಯಲ್ಲ, ಪೂಜೆ ಇದೆ. ಪೂಜೆ ಮುಗಿಸ್ಕೊಂಡು ಸಿಗ್ತೀನಿ. ಕೂದಲೆಲ್ಲ ನೋಡಿ ಸ್ನಾನ ಮಾಡಿದ್ರೆ ಒಣಗಿಸ್ಬೇಕು. ಇವಾಗ ಹಬ್ಬ ಎಲ್ಲ ಮುಗೀತು. ಒಂದು ಲೈಟೇ ಬರ್ತಾಯಿಲ್ಲ. ಹಬ್ಬ ಎಲ್ಲ ಮುಗೀತು. ಇವಾಗ ಒಂದು ಹಾಫ್ ಆನ್ ಅವರ್ 1 ಅವರ್ ಓದಕ್ಕೆ ಕುತ್ಕೊಬೇಕು. ಆಮೇಲೆ ವೀಡಿಯೋ ಎಡಿಟ್ ಮಾಡಬೇಕು. ಆಗೋಯ್ತು. ಟೈಮು ಬಂದು 10 ಸಮಥಿಂಗ್ ಆಗ್ತಾಯಿದೆ. ವೀಡಿಯೋ ಎಡಿಟ್ ಮಾಡಿ ಅಷ್ಟೇ ಮಲ್ಗೋದು. ಇವಾಗ ಓದಲ್ಲ, ರೆಸ್ಟ್ ಮಾಡೋದು. ಫುಲ್ಲು ಟೈರ್ಡ್ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಇನ್ನೊಂದ್ಸತಿ ರಿವೈಸ್ ಮಾಡಿ ಓದಿ ಹೋಗಬೇಕು. ಬನ್ನಿ ಗೇಟ್ ಲಾಕ್ ಬರೋಣ. ಗೇಟ್ ಲಾಕ್ ಹಾಕಬೇಕು. ಗೇಟ್ ಕಾಣಿಸ್ತಾ ಇಲ್ಲ ಕತ್ಲಲ್ಲಿ. ರೋಡೆಲ್ಲ ಖಾಲಿ ಹೊಡಿತಾ ಇದೆ, ಯಾರೂ ಇಲ್ಲ. ಅಷ್ಟೇ ಟೈಮ್ ಆದಮೇಲೆಲ್ಲ ಮಲಗಿಬಿಡ್ತಾರೆ. ಬೇಗ 10 ಗಂಟೆಗೆ ಅದು ಮಲಗಿರೋದು ಬೇಗ. ಬನ್ನಿ ಹೊರಗಡೆ ಹೋಗಿ ಸಿಗ್ತೀನಿ. ಆಯಿತು, ಎಂಡ್ ಆಫ್ ದಿ ಡೇ ಮುಗೀತು. ಓಕೆ, ಇವಾಗ ವೀಡಿಯೋ ಎಡಿಟ್ ಮಾಡಿ ಮಲಗೋದು ಅಷ್ಟೇ, ಇನ್ನೇನು ಕೆಲಸ ಇಲ್ಲ. ಓಕೆ, ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್. ಟೇಕ್ ಕೇರ್, ಬಾಯ್.